ಎಪಿಸೋಡ್ನ ಮೊದಲ ಸೀನಲ್ಲಿ ಲೈಲಾ ಒಂದು ಮಹಿಳೆ ಜೊತೆ ಸೇರ್ಕೊಂಡು ಈಜಿಪ್ಟ್ಗೆ ಹೋಗೋದಕ್ಕೆ ಫೇಕ್ ಪಾಸ್ಪೋರ್ಟ್ ಮಾಡ್ಕೊತಿರ್ತಾಳೆ. ಯಾಕೆಂದ್ರೆ ಹಿಂದಿನ ಎಪಿಸೋಡ್ನಲ್ಲಿ ಲೈಲಾ ಆರ್ಥರ್ ಸ್ಕ್ಯಾರಬ್ ಎತ್ಕೋತಿರೋದನ್ನ ನೋಡಿರ್ತಾಳೆ. ಸ್ಕ್ಯಾರಬ್ ಸಿಕ್ಕಿದ ಆರ್ಥರ್ ಆಮಿಡ್ ದೇವತೆಯ ಮೂರ್ತಿಯನ್ನು ಉಳ್ಕೊಂಡು ಈಜಿಪ್ಟ್ಗೆ ಹೋಗಿರ್ತಾನಂತ ಅವಳಿಗೆ ಗೊತ್ತಿತ್ತು. ಆದ್ದರಿಂದ ಅವನಿಗಿಂತ ಮೊದಲು ಆಮಿಡ್ ಮೂರ್ತಿಯ ಬಳಿ ತಲುಪಿ ಅದು ಅವನಿಗೆ ಸಿಗದೆ ಇರೋ ತರ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಫೇಕ್ ಪಾಸ್ಪೋರ್ಟ್ ಮಾಡೋದಕ್ಕೆ ಲೈಲಾಗೆ ಸಹಾಯ ಮಾಡ್ತಿರೋ ಲೇಡಿಯ ಹೆಸರು ಲೆಗಾರ್ ಅಂತ. ಲೈಲಾ ತಂದೆ ಲೆಗಾರ್ಗೆ ಗೊತ್ತಿರ್ತಾನೆ. ಲೈಲಾ ತಂದೆ ಹೆಸರು ಅಬ್ದುಲ್ಲಾ ಎಲ್ಫೋಯ್ಲಿ ಅಂತ. ಇವರೊಬ್ರು ಆರ್ಕಿ ರಿಜಿಸ್ಟರ್ ಆಗಿರ್ತಾರೆ. ಅಬ್ದುಲ್ಲಾ ಬಗ್ಗೆ ಸಂಬಂಧಪಟ್ಟ ವಿಷಯಗಳು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ಸೀನಲ್ಲಿ ತೋರಿಸ್ತಾರೆ ಆರ್ಥರ್ ಸ್ಕ್ಯಾರಬ್ನ ಸಹಾಯದಿಂದ ತನ್ನ ಜನರ ಜೊತೆ ಆಮಿಡ್ ದೇವತೆಯ ಮೂರ್ತಿಯನ್ನ ಹುಡುಕ್ತಿರುತ್ತಾನೆ. ಸ್ಕ್ಯಾರಬ್ ಇಲ್ಲಿ ಒಂದು ಕಾಂಪಸ್ನ ರೀತಿ ಕೆಲಸ ಮಾಡಿ ಆಮಿಡ್ ದೇವತೆಯ ಮೂರ್ತಿ ಯಾವ ಜಾಗದಲ್ಲಿದೆ ಅಂತ ತೋರಿಸ್ತಾ ಹೋಗ್ತಿರುತ್ತೆ. ನಂತರ ಅವರಿಗೆ ಆಮಿಡ್ ಮೂರ್ತಿ ಯಾವ ಜಾಗದಲ್ಲಿದೆ ಅಂತ ಗೊತ್ತಾಗುತ್ತೆ. ನಂತರದ ಸೀನಲ್ಲಿ ಮಾರ್ಕ್ ಸ್ಪೆಕ್ಟರ್ ಕೆಲವು ಜನರನ್ನ ಫಾಲೋ ಮಾಡ್ತಿರ್ತಾನೆ. ಆ ಜನರು ಆರ್ಥರ್ನ ಕರೆಯವರಾಗಿರ್ತಾರೆ. ಮಾರ್ಕ್ ಅವರ ಬಳಿ ಹೋಗಿ ಆರ್ಥರ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವ್ರು ಹೇಳೋಕೆ ಒಪ್ಪೋದಿಲ್ಲ. ಆಗ ಮಾರ್ಕ್ ಹೇಳ್ತಾನೆ, ನಿಮ್ಮ ಜೊತೆ ಫೈಟ್ ಮಾಡೋ ಅಷ್ಟು ಟೈಮ್ ನನಗಿಲ್ಲ, ಆರ್ಥರ್ ಎಲ್ಲಿದ್ದಾನೆ ಅಂತ ಬೇಗ ಹೇಳಿ ಅಂದಾಗ ಆರ್ಥರ್ನ ಜನರು ಮಾರ್ಕ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಆರ್ಥರ್ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದೊಳ್ಳೆ ಫೈಟ್ ನಡೀತಿರ್ಬೇಕಾದ್ರೆ ಡ್ರ್ಯಾಗನ್ನ ರಿಫ್ಲೆಕ್ಷನ್ ನಲ್ಲಿ ಸ್ಟೀವನ್ ಬೇಡ ಜಗಳ ಮಾಡ್ಕೋಬೇಡ ಅಂತಿರ್ತಾನೆ. ಆಗ ಸಡನ್ ಆಗಿ ಮಾರ್ಕ್ ಬ್ಲಾಕ್ ಔಟ್ ಆಗ್ತಾನೆ. ಮತ್ತೆ ಮಾರ್ಕ್ಗೆ ಬಾಡಿ ಕಂಟ್ರೋಲ್ ಸಿಕ್ತಾಗ ಅವನು ಒಂದು ಟ್ಯಾಕ್ಸಿಯಲ್ಲಿ ಇರ್ತಾನೆ. ಮಾರ್ಕ್ ಡ್ರೈವರ್ನ ಎಲ್ಲಿಗೆ ಹೋಗ್ತಿದೀವಿ ಅಂತ ಕೇಳಿದಾಗ ಡ್ರೈವರ್ ನೀವೆಲ್ವೋ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗು ಅಂದಿದ್ದು ಅಂತಾನೆ. ಅದೇ ಸಮಯಕ್ಕೆ ಮಾರ್ಕ್ ಮತ್ತೆ ಆರ್ಥರ್ನ ಜನರನ್ನ ನೋಡಿ ಆರ್ಥರ್ ಎಲ್ಲಿದ್ದಾನೆ ಅಂತ ಹೇಳಿ ಅಂತ ಕೇಳ್ತಾನೆ. ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಮಾರ್ಕ್ ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ನಂತರ ಅವರನ್ನ ಹಿಡಿದು ಹೊಡಿಬೇಕಾದ್ರೆ ಕನ್ನಡಿಯಲ್ಲಿ ಸ್ಟೀವನ್ ಬೇಡ ಹೊಡಿಬೇಡ ಅಂತ ಅಂತಿರ್ತಾನೆ. ಆಗ ಮಾರ್ಕ್ ಮತ್ತೊಂದ್ಸಲ ಬ್ಲಾಕ್ ಔಟ್ ಆಗ್ತಾನೆ. ಮತ್ತೆ ಮಾರ್ಕ್ಗೆ ಬಾಡಿ ಕಂಟ್ರೋಲ್ ಸಿಕ್ತಾಗ ಅವನು ಆರ್ಥರ್ನ ಕಡೆಯವರನ್ನೆಲ್ಲ ಕರುಣೆ ಇಲ್ದಂಗೆ ಕೊಂದು ಹಾಕಿರ್ತಾನೆ. ಆಗ ಮಾರ್ಕ್ ಸ್ಟೀವನ್ಗೆ ಯಾಕೆ ಇವರನ್ನೆಲ್ಲ ಕೊಂದಿದ್ಯಾ ಅಂತ ಬೈದಾಗ ಸ್ಟೀವನ್ ನಾನಲ್ಲ ಅದನ್ನ ಮಾಡಿದ್ದು ಅಂತಾನೆ. ಅಂದ್ರೆ ಮಾರ್ಕ್ನ ಬಾಡಿ ಅವ್ರಿಗೆ ಮತ್ತೊಂದು ಪರ್ಸನಾಲಿಟಿ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಥರ್ಡ್ ಪರ್ಸನಾಲಿಟಿ ಬೇರೆ ಯಾರು ಅಲ್ಲ, ಅದು ಜಾಕ್ ಲಾಕ್ಲಿ. ಜಾಕ್ ಲಾಕ್ಲಿ ಮಾರ್ಕ್ ಹಾಗೂ ಸ್ಟೀವನ್ ರೀತಿ ಒಳ್ಳೆಯವನಾಗಿರೋದಿಲ್ಲ. ಅವನು ತುಂಬಾ ಕ್ರೂರಿಯಾಗಿರ್ತಾನೆ. ಜಾಕ್ ಲಾಕ್ಲಿ ಬಗ್ಗೆ ಇವತ್ತು ಇಲ್ಲ ನಾಳೆ ಡೀಟೇಲ್ಡ್ ವಿಡಿಯೋ ಬರುತ್ತೆ. ಅದರಲ್ಲಿ ಅವನ ಕಂಪ್ಲೀಟ್ ಸ್ಟೋರಿಯನ್ನ ಹೇಳ್ತೀನಿ, ಕಾಯ್ತಾ ಇರಿ. ಈಗ ಮೇನ್ ಸ್ಟೋರಿ ಕಡೆ ಬಂದ್ರೆ ಆರ್ಥರ್ನ ಕಡೆಯವರಲ್ಲಿ ಇನ್ನೂ ಕೂಡ ಒಬ್ಬ ಬದುಕಿರ್ತಾನೆ. ಆಗ ಮಾರ್ಕ್ ಅವನನ್ನ ಹಿಡಿದುಕೊಂಡು ಹೇಳು ಆರ್ಥರ್ ಈಗ ಎಲ್ಲಿದ್ದಾನೆ ಅಂತ ಕೇಳಿದಾಗ ಆ ಹುಡುಗ ಆಮಿಡ್ ದೇವತೆಯ ಹೆಸರಲ್ಲಿ ಮೇಲಿಂದ ಬಿದ್ದು ಸತ್ತು ಹೋಗ್ತಾನೆ. ಕಾನ್ಸು ಕೂಡ ಅಲ್ಲೇ ಇರುತ್ತೆ. ಆಗ ಮಾರ್ಕ್ ಕಾನ್ಶನ ಉಳಿತ ದೇವತೆಗಳನ್ನ ಸಹಾಯ ಕೇಳು, ಆರ್ಥರ್ ಮಾಡ್ತಿರೋ ಕೆಟ್ಟು ಕೆಲಸಗಳನ್ನ ನೆನ್ಸೋಕೆ ಅಂದಾಗ ಕಾನ್ಶಿ ಹೇಳುತ್ತೆ ನಾನು ಬೇರೆ ದೇವತೆಗಳ ಮಾತುಗಳನ್ನ ಕೇಳ್ತಿರ್ಲಿಲ್ಲ ಅಂತ. ಅವರು ನನ್ನನ್ನ ಸ್ವರ್ಗದಿಂದ ಹೊರಗಾಕಿದ್ದಾರೆ. ನಾನು ಅವ್ರ ಹತ್ರ ಸಹಾಯ ಕೇಳೋಕೆ ಹೋದ್ರೆ ಅವರು ನನ್ನನ್ನ ಕಲ್ಲಿನಲ್ಲಿ ಬಂದಿ ಮಾಡಿಬಿಡ್ತಾರೆ. ಆದ್ರೂ ಕೂಡ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿ ಕಾನ್ಶು ಸೂರ್ಯ ಗ್ರಹಣವನ್ನ ಮಾರಿಬಿಡುತ್ತೆ. ಇಲ್ಲಿ ಎಲ್ಲಾ ದೇವತೆಗಳು ಒಂದು ಕಡೆ ಸೇರ್ಲಿ ಅಂತ ಒಂದು ಸಿಗ್ನಲ್ ತರ ಆಗಿರುತ್ತೆ. ಇದನ್ನ ಆರ್ಥರ್ ನೋಡಿ ಭೂಮಿಯನ್ನ ಬೇಗ ಆಗಿರಿ ಅಂತ ತನ್ನ ಜನರಿಗೆ ಹೇಳ್ತಾನೆ. ನಂತರ ಕಾನ್ಶು ಎಲ್ಲ ದೇವತೆಗಳು ಒಂದು ಕಡೆ ಸೇರೋ ಜಾಗಕ್ಕೆ ಮಾರ್ಕ್ನ ಕಳಿಸಿ ಆರ್ಥರ್ ಮಾಡ್ತಿರೋ ಕೆಟ್ಟು ಕೆಲಸಗಳನ್ನೆಲ್ಲ ಹೇಳು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತೆ. ಮಾರ್ಕ್ ಆ ಬಾಗಿಲಿನ ಒಳಗಡೆ ಹೋದಾಗ ಅಲ್ಲೊಂದು ಸಭೆ ಇರುತ್ತೆ. ಇದನ್ನ ಮೀಟಿಂಗ್ ಆಫ್ ಇನಿಯತ್ ಅಂತಾನೂ ಕರೀತಾರೆ. ಮಾರ್ಕ್ ಮೀಟಿಂಗ್ಗೆ ಎಂಟರ್ ಆಗ್ತಿದ್ದಂಗೆನೆ ಅವನಿಗೆ ಹ್ಯಾಥೋರ್ ದೇವತೆಯ ಅವತಾರ ಸಿಗುತ್ತೆ. ಹ್ಯಾಥೋರ್ ದೇವತೆಗೆ ಕಾನ್ಶು ಕಂಡ್ರೆ ಇಷ್ಟ ಇರುತ್ತೆ. ನಂತರ ಅಲ್ಲಿಗೆ ಎಲ್ಲಾ ದೇವತೆಗಳ ಅವತಾರ ಬಂದು ತಮ್ಮ ತಮ್ಮ ಜಾಗದಲ್ಲಿ ಕೂತ್ಕೋತಾರೆ. ಅವರೆಲ್ಲ ಮಾರ್ಕ್ನ ಕೇಳ್ತಾರೆ ಈ ರೀತಿ ಸೂರ್ಯಗ್ರಹಣ ಮಾಡೋದಕ್ಕೆ ಕಾರಣ ಏನು ಅಂತ. ಆಗ ಕಾನ್ಶು ಮಾರ್ಕ್ನ ಪೊಸೆಸ್ ಮಾಡಿ ಅವನ ಮೂಲಕ ದೇವತೆಗಳಿಗೆ ಹೇಳುತ್ತೆ ಆರ್ಥರ್ ಹ್ಯಾರೋ ಆಮಿಟ್ನ ಕಲ್ಲಿನ ಮೂರ್ತಿಯಿಂದ ಬಿಡುಗಡೆ ಮಾಡಕ್ಕೆ ನೋಡ್ತಿದ್ದಾನೆ. ಜಗತ್ತು ನಾಶ ಆಗೋದ್ರಿಂದ ತಪ್ಪಿಸೋಕೆ ನಾನು ಹೀಗೆ ಮಾಡ್ದೆ ಅಂತ ಕಾನ್ಶು ಆ ದೇವತೆಗಳಿಗೆ ಹೇಳುತ್ತೆ. ಆ ದೇವತೆಗಳು ಆರ್ಥರ್ನ ಅಲ್ಲಿಗೆ ಕರೆಸಿ ಕೇಳ್ತಾರೆ ಆರ್ಥರ್ ಏನ್ ವಿಷಯ, ಈಜಿಪ್ಟ್ ನಲ್ಲಿ ಏನ್ ಮಾಡ್ತಿದ್ಯಾ ಅಂತ. ಆರ್ಥರ್ ನಾನು ಇಲ್ಲಿ ಸುಮ್ಮನೆ ಕಾಲ ಕೊಳೆಯೋದಕ್ಕೆ ಬಂದಿದ್ನಿ, ಅದಕ್ಕೂ ನಂಗೆ ಸ್ವಾತಂತ್ರ್ಯ ಇಲ್ವಾ ಅಂದಾಗ ದೇವತೆಗಳು ಕಾನ್ಶು ಆರ್ಥರ್ನ ಮೇಲೆ ಹಾಕಿರೋ ಅಪರಾಧವನ್ನ ಹೇಳ್ತಾರೆ. ಆಗ ಆರ್ಥರ್ ಹೋಗಿ ಕಾನ್ಶು ಮಾತನ್ನ ಕೇಳ್ತಿದ್ದೀರಾ, ಕಾನ್ಶುಗೆ ಬುದ್ಧಿ ಸರಿಲ್ಲ, ನಾನು ಅವನ ಅವತಾರವಾಗಿದ್ದಾಗ ನನ್ನ ಕೈಲಿ ತುಂಬಾ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿಸಿದ್ದ, ಈಗ ಮಾರ್ಕ್ನ ಹಿಡಿದುಕೊಂಡಿದ್ದಾನೆ, ಮಾರ್ಕ್ ಮೆಂಟಲಿ ವೀಕ್ ಆಗಿದ್ದಾನೆ ಅಂತ ಅಂದಾಗ ಆಗ ದೇವತೆಗಳು ಕಾನ್ಶುನ ಬಿಟ್ಟು ಮಾರ್ಕ್ನ ಕೇಳ್ತಾರೆ. ಆರ್ಥರ್ ಹೇಳಿದ ಹಾಗೆ ನೀನು ಮೆಂಟಲಿ ವೀಕ್ ಆಗಿದ್ಯಾ ಅಂದಾಗ ಮಾರ್ಕ್ ಕೂಡ ಹೌದು ಅಂತ ಹೇಳಿ ಆರ್ಥರ್ ಮಾಡ್ತಿರೋ ಕೆಟ್ಟ ಕೆಲಸಗಳನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವರು ಅವನ ಮಾತನ್ನ ಕೇಳೋದಿಲ್ಲ. ನಂತರ ಆರ್ಥರ್ನ ತಪ್ಪು ಏನೂ ಇಲ್ಲ ಅಂತ ಹೇಳಿ ಆರ್ಥರ್ನ ಕಳಿಸಿ ದೇವತೆಗಳು ಕೂಡ ಹೋಗ್ತಾರೆ. ಹ್ಯಾಥೋರ್ ದೇವತೆಯ ಅವತಾರ ಮಾರ್ಕ್ನ ನೋಡಿ ಪಾಪ ಅನ್ಸುತ್ತೆ. ಆಗ ಅವಳು ಮಾರ್ಕ್ಗೆ ಹೇಳ್ತಾಳೆ ನೀನು ಆರ್ಥರ್ ಹ್ಯಾರೋನ ತಡಿಬೇಕು ಅಂದ್ರೆ ನಿಂಗೆ ಇರೋದು ಒಂದೇ ದಾರಿ, ನೀನು ಸೈಂಫು ಎಂಬ ಯೋಧನ ಬಾಡಿ ಇರೋ ಮಮ್ಮಿ ಬಾಕ್ಸ್ ಅನ್ನ ಹುಡುಕು, ಅದರಲ್ಲಿ ಒಂದು ಮ್ಯಾಪ್ ಸಿಗುತ್ತೆ, ಆ ಮ್ಯಾಪ್ ನಿಂದ ನಿಂಗೆ ಆಮಿಡ್ ಮೂರ್ತಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾಳೆ. ನಂತರದ ಸೀನಲ್ಲಿ ತೋರಿಸ್ತಾರೆ ಮಾರ್ಕ್ ಒಂದು ಬ್ಲಾಕ್ ಮಾರ್ಕೆಟ್ ನಲ್ಲಿ ಸೆನ್ಫು ಬಾಡಿ ಇರೋ ಮಮ್ಮಿ ಬಾಕ್ಸ್ ಅನ್ನ ಹುಡುಕ್ತಿರ್ತಾನೆ. ಆಗ ಅಲ್ಲಿಗೆ ಲೈಲಾ ಬಂದು ಸೆನ್ಫು ಮಮ್ಮಿ ಬಾಕ್ಸ್ ಎಲ್ಲಿದೆ ಅಂತ ನಮ್ಗೆ ಗೊತ್ತು ಅಂತ ಹೇಳಿ ಮಾರ್ಕ್ನ ಒಬ್ಬ ಆಂಟಿಕ್ ಐಟಮ್ ಕಲೆಕ್ಟರ್ ಆದ ಮೊನ್ಸಿನ್ ಮೊಗಾಟ್ನ ಬಳಿ ಕರ್ಕೊಂಡೋಗಿ ಸೆನ್ಫು ಮಮ್ಮಿ ಬಾಕ್ಸ್ ನ ನೋಡೋಕೆ ನಮ್ಗೆ ಬಿಡ್ತೀರಾ ಅಂತ ಲೈಲಾ ಮೊಗಾಟ್ನ ಕೇಳಿದಾಗ ಮೊಗಾಟ್ ಕೂಡ ಒಪ್ಕೋತಾನೆ.
ಯಾಕೆಂದ್ರೆ ಲೈಲಾ ಮುಗಾರ್ಗೆ ಮೊದ್ಲಿಂದಾನೇ ಪರಿಚಯ ಇರ್ತವೆ. ನಂತರ ಮಮ್ಮಿ ಬಾಕ್ಸ್ ನಮಗೆ ಹೋದಾಗ ಅದರಲ್ಲಿ ತುಂಬಾ ಮ್ಯಾಪ್ಗಳಿರ್ತವೆ. ಆದ್ರೆ ಅದು ಮಾರ್ಕ್ಗೆ ಅರ್ಥ ಆಗೋದಿಲ್ಲ. ಆದ್ರಿಂದ ಕನ್ನಡಿಯ ರಿಫ್ಲೆಕ್ಷನ್ ನಲ್ಲಿ ಸ್ಟೀವನ್ನ ಸಹಾಯ ತಗೊಂಡು ನೋಡ್ತಿದ್ದಾಗ ಅಲ್ಲಿಗೆ ಆರ್ಥರ್ ಬರ್ತಾನೆ. ಬಂದು ಮುಗಾಟ್ಗೆ ಸ್ಕ್ಯಾರಪ್ ನ ಕೊಡ್ತೀನಿ ಅಂತ ಆಸೆ ತೋರಿಸಿ ಭ್ರಮೆ ಮುಂಟು ಮಾಡಿ ಸೆನ್ಫು ಮಮ್ಮಿ ಬಾಕ್ಸ್ ಅನ್ನ ನಾಶ ಮಾಡ್ತಾನೆ. ಯಾಕೆಂದ್ರೆ ಮಾರ್ಕ್ ಹಾಗೂ ಲೈಲಾಗೆ ಆಮೆಡ್ ಮೂರ್ತಿ ಇರೋ ಲೊಕೇಶನ್ ಗೊತ್ತಾಗ್ಬಾರ್ದು ಅಂತ. ನಂತರ ಮೊಗರ್ ಜನರು ಹಾಗೆ ಮಾರ್ಕ್ ನ ನಡುವೆ ಜಗಳ ಆಗೋಕೆ ಶುರುವಾಗುತ್ತೆ. ಅದೇ ಸಮಯದಲ್ಲಿ ಲೈಲಾ ನಾಶವಾಗಿದ್ದ ಮ್ಯಾಪ್ ನೇ ತಗೋತಾಳೆ. ಅಲ್ಲಿಂದ ಮಾರ್ಕ್ ಹಾಗೂ ಲೈಲಾ ತಪ್ಪಿಸ್ಕೊಂಡು ಒಂದು ಜಾಗಕ್ಕೆ ಬಂದು ನಾಶವಾಗಿದ್ದ ಮ್ಯಾಪ್ ನ ಒಂದುಗೂಡಿಸಿ ಆಮೆಡ್ ದೇವತೆಯ ಮೂರ್ತಿ ಇರೋ ಲೊಕೇಶನ್ ನ ತಗೊಳ್ಳೋದಕ್ಕೆ ನೋಡ್ತಾರೆ. ಆದ್ರೆ ಮಾರ್ಕ್ಗೆ ಅದು ಗೊತ್ತಾಗ್ತಾ ಇರೋದಿಲ್ಲ. ಆಗ ಬಾಡಿ ಕಂಟ್ರೋಲ್ ನ ಸ್ಟೀವನ್ಗೆ ಕೊಡ್ತಾನೆ. ಸ್ಟೀವನ್ ಮ್ಯಾಪ್ ನ ಸರಿಯಾಗಿ ಜೋಡಿಸಿ ಹೇಳ್ತಾನೆ, ಇದು ಆಕಾಶದ ನಕ್ಷತ್ರಗಳ ಚಿತ್ರ. 2000 ವರ್ಷಗಳ ಹಿಂದೆ ಈ ರೀತಿಯ ಆಕಾಶ ಇತ್ತು. ಅದೇ ರೀತಿಯ ಆಕಾಶದ ಸ್ಟ್ರಕ್ಚರ್ ನಮ್ಗೆ ಸಿಕ್ಕಿದ್ರೆ ಆಮಿಟ್ ಮೂರ್ತಿ ಇರೋ ಲೊಕೇಶನ್ ನಮ್ಗೆ ಗೊತ್ತಾಗೋದು ಅಂದಾಗ ಅಲ್ಲಿಗೆ ಕಾನ್ಸು ಬಂದು ಹೇಳುತ್ತೆ, ನನಗೆ 2000 ವರ್ಷಗಳ ಹಿಂದೆ ಆಕಾಶ ಹೇಗೆ ಇತ್ತು ಮತ್ತೆ ಹಾಗೆ ಸೃಷ್ಟಿಸೋಕೆ ಸಾಧ್ಯವಿದೆ ಅಂತ ಹೇಳಿ ಸ್ಟೀವನ್ನ ಮಿಸ್ಟರ್ ನೈಟ್ ನ ಸಹಾಯದಿಂದ 2000 ವರ್ಷಗಳ ಹಿಂದೆ ಆಕಾಶ ಹೇಗಿತ್ತು ಹಾಗೆ ಮಾಡುತ್ತೆ. ಆಗ ಲೈಲಾಗೆ ಆಮಿಟ್ ಇರೋ ಲೊಕೇಶನ್ ಸಿಗುತ್ತೆ. ಆದ್ರೆ ಈ ರೀತಿ ಮಾಡಿದ್ರಿಂದ ಮೀಟಿಂಗ್ ಆಫ್ ಇನಿಯಟ್ ನ ದೇವತೆಗಳು ಕಾನ್ಶಿನ ಒಂದು ಕಲ್ಲಿನಲ್ಲಿ ಬಂದಿ ಮಾಡ್ತಾರೆ. ಈಗ ಸ್ಟೀವನ್ ಹಾಗೂ ಮಾರ್ಕ್ಗೆ ಮೂನ್ ನೈಟ್ ನ ಪವರ್ಸ್ ಗಳು ಸಿಗೋದಿಲ್ಲ. ನಂತರ ಆರ್ಥರ್ ಕಾನ್ಶಿನ ಕಲ್ಲಿನಲ್ಲಿ ಬಂದಿ ಮಾಡಿದ್ದ ಜಾಗಕ್ಕೆ ಬಂದು ಆ ಮೂರ್ತಿಯನ್ನು ನೋಡಿ ಹೇಳ್ತಾನೆ, ನಾನ್ ನಿನ್ನ ಅವತಾರವಾಗಿದ್ದಾಗ ನೀನ್ ನನ್ನ ಕೈಯಲ್ಲಿ ಮಾಡಿಸ್ತಿದ್ದ ಕೊಲೆಯಿಂದ ನಂಗೆ ತುಂಬಾ ಸಂತೋಷ ಆಗ್ತಿತ್ತು ಅಂತಾನೆ. ಮೂನ್ ನೈಟ್ ನ ಥರ್ಡ್ ಪರ್ಸನಾಲಿಟಿ ಬಗ್ಗೆ ಇದು ಹಿಂಟ್ ಅನ್ಸುತ್ತೆ. ಇಲ್ಲಿಗೆ 3rd ಎಪಿಸೋಡ್ ಮುಗಿದು 4th ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಕಾನ್ಶು 2000 ವರ್ಷಗಳ ಹಿಂದೆ ಇದ್ದ ಆಕಾಶವನ್ನ ಮತ್ತೆ ಸೃಷ್ಟಿ ಮಾಡಿರೋದ್ರಿಂದ ಆಮಿಟ್ ಮೂರ್ತಿ ಎಲ್ಲಿದೆ ಅಂತ ಸ್ಟೀವನ್ ಹಾಗೆ ಲೈಲಾಗೆ ಗೊತ್ತಾಗಿರುತ್ತೆ. ಅವರು ಅದೇ ಜಾಗಕ್ಕೆ ಹೋಗ್ತಿರ್ತಾರೆ. ಆಗ ಸ್ಟೀವನ್ ಲೈಲಾಗೆ ಮಾರ್ಕ್ ಯಾಕೆ ಡಿವರ್ಸ್ ಕೊಡ್ತಿರೋದು ಅಂತ ಹೇಳ್ತಾನೆ. ಕಾನ್ಶುಯಿಂದ ನಿನ್ನ ಪ್ರಾಣಕ್ಕೆ ಅಪಾಯ ಇರೋದ್ರಿಂದನೇ ನಿನ್ಗೆ ಡೈವರ್ಸ್ ಕೊಟ್ಟು ನಿನ್ನ ದೂರ ಕಳಿಸ್ತಿರೋದು ಅಂತಾನೆ. ನಂತರ ಅವರು ಅಲ್ಲೇ ಪಿರಮಿಡ್ ನ ಕೆಳಗಿದ್ದ ಒಂದು ಗುಹೆಗೆ ಹೋಗ್ತಾರೆ. ಈ ಗುಹೆ ಒಳಗೆ ಈಗಾಗಲೇ ಆರ್ಥರ್ ಹಾಗೂ ಅವನ ಜನರು ಹೋಗಿರ್ತಾರೆ. ಅಲ್ಲಿಂದ ಮುಂದೆ ಬಂದು ಇವರು ಒಂದು ಚೇಂಬರ್ಗೆ ತಲುಪ್ತಾರೆ. ಅಲ್ಲಿ ವಿಚಿತ್ರವಾದ ವಸ್ತುಗಳೆಲ್ಲ ಇರ್ತವೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಹೆಕ್ಕಪ್ರಿಸ್ಟ್ ಎಂಬ ಈಜಿಪ್ಟ್ ನ ರಾಕ್ಷಸ ಬಂದ್ಬಿಡುತ್ತೆ. ಸ್ಟೀವನ್ ಹಾಗೂ ಲೈಲಾ ಬೇರೆ ಬೇರೆ ಜಾಗದಲ್ಲಿ ಬಚ್ಚಿಕೋತಾರೆ. ಆದ್ರೆ ಹೆಕ್ಕಪ್ರಿಸ್ಟ್ ಸ್ಟೀವನ್ ನೋಡಿ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಹೋದಾಗ ಲೈಲಾ ಅದರ ಗಮನವನ್ನ ಸೆಳೆಯೋಕೆ ಅದರ ಮೇಲೆ ವಸ್ತುಗಳನ್ನ ಎಸಿತಿರ್ತಾಳೆ. ಆಗ ಸ್ಟೀವನ್ ಒಂದು ಟೇಬಲ್ ನ ಅದ್ರ ಮೇಲೆ ಹಾಕಿ ಅದನ್ನ ಕೊಂದು ಹಾಕ್ತಾನೆ. ಈ ಕಡೆ ಲೈಲಾ ಹಿಂದೆ ಮತ್ತೊಂದು ಹೆಕ್ಕಪ್ರಿಸ್ಟ್ ಬಿದ್ದಿರುತ್ತೆ. ಅದರಿಂದ ಅವಳು ಹೇಗೋ ಮಾಡಿ ತಪ್ಪಿಸ್ಕೊತಾಳೆ. ಈ ಕಡೆ ಸ್ಟೀವನ್ ಒಂದು ರೂಮ್ಗೆ ಹೋಗ್ತಾನೆ. ಅಲ್ಲಿ ಒಂದು ಮಮ್ಮಿ ಬಾಕ್ಸ್ ಇರುತ್ತೆ. ಅದು ಸಂಪೂರ್ಣವಾಗಿ ಚಿನ್ನದಿಂದಾನೇ ಮಾರಲ್ಪಟ್ಟಿರುತ್ತೆ. ಸ್ಟೀವನ್ ಆ ಬಾಕ್ಸ್ ನ ತೆಗೆದಾಗ ಅದರಲ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ನ ಬಾಡಿ ಇರುತ್ತೆ. ಸ್ಟೀವನ್ ಅದರ ಬಾಯಿ ಒಳಗೆ ಕೈ ಹಾಕಿ ಆಮಿರ್ ದೇವತೆಯ ಮೂರ್ತಿಯನ್ನ ತೆಗಿತಾನೆ. ಈ ಕಡೆ ಲೈಲಾ ಇದ್ದ ಜಾಗಕ್ಕೆ ಆರ್ಥರ್ ಬರ್ತಾನೆ. ಬಂದು ನಿನ್ನ ತಂದೆಯಾದ ಅಬ್ದುಲ್ಲಾ ಎಲ್ಫೋಲಿ ಸತ್ತಿರೋದು ಮಾರ್ಕಿಂದಾನೆ ಅಂತ ಹೇಳ್ತಾನೆ. ಲೈಲಾ ಅವನ ಮಾತನ್ನ ಕೇಳಿ ಸ್ಟೀವನ್ ಇದ್ದ ಜಾಗಕ್ಕೆ ಬಂದು ಕೇಳ್ತಾಳೆ, ಮಾರ್ಕ್ ನಿನ್ನ ಕೇಳ್ತಾ ಇರೋದು ನನ್ನ ತಂದೆ ಹೇಗೆ ಸತ್ರು ಅಂತ ಹೇಳು ಅಂದಾಗ ಸ್ಟೀವನ್ ಬಾಡಿ ಕಂಟ್ರೋಲ್ ಮಾರ್ಕ್ಗೆ ಕೊಡ್ತಾನೆ. ಆಗ ಮಾರ್ಕ್ ಹೇಳ್ತಿರ್ತಾನೆ, ಆರ್ಥರ್ ಹಾಗೂ ಆರ್ಥರ್ ಜನರು ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಮತ್ತು ಇಲ್ಲಿಂದ ಹೋಗೋಣ ಬಾ, ಆಮೇಲೆ ನಾನು ಎಲ್ಲಾನು ಹೇಳ್ತೀನಿ ಅಂತಾನೆ. ಆದ್ರೆ ಲೈಲಾ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಎಲ್ಲಾ ಸತ್ಯ ನನ್ಗೆ ಈಗ್ಲೇ ಗೊತ್ತಾಗ್ಬೇಕು ಅಂತ ಹೇಳ್ತಿರ್ತಾನೆ. ಆಗ ಮಾರ್ಕ್ ಹೇಳ್ತಾನೆ, ನಿನ್ನ ತಂದೆಯನ್ನ ಸಾಯಿಸಿದ್ದು ನಾನಲ್ಲ, ನನ್ನ ಜೊತೆ ಇದ್ದವನು ಆರ್ಕಿಯಾಲಜಿಸ್ಟ್ ಆಗಿದ್ದ ನಿನ್ನ ತಂದೆಯನ್ನ ನಿಧಿಯನ್ನು ಹುಡುಕ್ತಿರ್ಬೇಕಾದ್ರೆ ನನ್ನ ಜೊತೆಯಲ್ಲಿದ್ದವನು ದುರಾಸೆಯಿಂದ ನಿನ್ನ ತಂದೆಯನ್ನ ಕೊಂದ. ಅವನು ನನ್ನನ್ನು ಕೂಡ ಕೊಲ್ಲೋಕೆ ಬಂದಿದ್ದ. ನಾನು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಆರ್ಥರ್ ಬರ್ತಾನೆ. ಆರ್ಥರ್ ಆಮಿಟ್ ಮೂರ್ತಿಯನ್ನ ಕೊಡೋದಕ್ಕೆ ಮಾರ್ಕ್ ನ ಬೆದರಿಸಿದಾಗ ಮಾರ್ಕ್ ಅದನ್ನ ಕೊಡೋದಕ್ಕೆ ಒಪ್ಕೊಳ್ದೆ ಅವರ ಜೊತೆ ಫೈಟ್ ಮಾಡೋದಕ್ಕೆ ನಿಂತ್ಕೋತಾನೆ. ಆಗ ಆರ್ಥರ್ ಮಾರ್ಕ್ಗೆ ಶೂಟ್ ಮಾಡಿ ಅವನನ್ನ ಕೊಂದು ಬಿಡ್ತಾನೆ. ಮುಂದಿನ ಸೀನಲ್ಲಿ ಟಾಮ್ ಬಸ್ಟರ್ ಎಂಬ ಮೂವಿ ಟಿವಿಯಲ್ಲಿ ನಡೀತಿರುತ್ತೆ. ಇದು ನಡೀತಿರೋದು ಒಂದು ಅಸೈಲಂ ನಲ್ಲಿ, ಅಂದ್ರೆ ಹುಚ್ಚಾಸ್ಪತ್ರೆ. ಆ ಅಸೈಲಂ ನಲ್ಲಿ ಸ್ಟೀವನ್ ಹಾಗೂ ಮಾರ್ಕ್ ನ ಜೀವನಕ್ಕೆ ಸಂಬಂಧಪಟ್ಟ ಜನರೇ ಇರ್ತಾರೆ. ಆ ಅಸೈಲಂ ನಲ್ಲಿ ಮಾರ್ಕ್ಗೆ ಟ್ರೀಟ್ಮೆಂಟ್ ಕೊಡ್ತಿರೋದು ಬೇರೆ ಯಾರು ಅಲ್ಲ, ಅದು ಡಾಕ್ಟರ್ ಆರ್ಥರ್. ಮಾರ್ಕ್ಗೆ ಏನ್ ನಡೀತಿದೆ ಅಂತಾನೆ ಅರ್ಥ ಆಗೋದಿಲ್ಲ, ಹಾಗೆ ನಮಗೂ ಕೂಡ ಅರ್ಥ ಆಗೋದಿಲ್ಲ. ನಂತರ ಮಾರ್ಕ್ ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ರೂಮ್ಗೆ ಬರ್ತಾನೆ. ಆ ರೂಮ್ ನಲ್ಲಿ ಒಂದು ಟೂಮ್ ಇರುತ್ತೆ. ಅದ್ರ ಒಳಗಿಂದ ಯಾರು ಜೋರಾಗಿ ಬಡಿತಿರ್ತಾರೆ. ಮಾರ್ಕ್ ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಸ್ಟೀವನ್ ಇರ್ತಾನೆ. ಇವರಿಬ್ರಿಗೂ ತುಂಬಾ ಖುಷಿ ಆಗುತ್ತೆ. ಆದ್ರೂ ಕೂಡ ಇದನ್ನೆಲ್ಲ ಅವ್ರಿಗೆ ನಂಬೋಕೆ ಆಗ್ತಿರೋದಿಲ್ಲ. ನಂತರ ಅವರಿಬ್ರು ಅಲ್ಲಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ನೆಕ್ಸ್ಟ್ ರೂಮ್ ನಲ್ಲಿ ಮತ್ತೊಂದು ಟ್ಯೂಬ್ ನ ತೋರಿಸ್ತಾರೆ. ಇದು ಜಾಕ್ ಲಾಕ್ಲಿ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಹೀಗೆ ಅವ್ರು ಮುಂದೆ ಬರ್ತಿರ್ಬೇಕಾದ್ರೆ ಅವ್ರ ಮುಂದೆ ಗಾಡ್ ಆಫ್ ಪ್ರೆಗ್ನೆನ್ಸಿ ಫೆರೆಟ್ ಬಂದು ಹಾಯ್ ಅನ್ನುತ್ತೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ.